ದೆಹಲಿ ಏರ್ಪೋರ್ಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಏರ್ಪೋರ್ಟ್ನಲ್ಲಿದ್ದಂತಹ ಬಸ್ಗೆ ಬೆಂಕಿ ಆವರಿಸಿದರ ಪರಿಣಾಮವಾಗಿ 3 ಏರ್ ಇಂಡಿಯಾ ಬಸ್ಗಳು ಹೊತ್ತಿ ಹೊರದಿರತಕ್ಕಂತಹ ಒಂದು ವರದಿ ಬರ್ತಾ ಇದೆ. ಏರ್ ಇಂಡಿಯಾಗೂ ಅವಘಡಗಳಿಗೂ ಒಂದಕ್ಕೊಂದು ಸರಿ ಇಲ್ವಾ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ದೆಹಲಿ ಏರ್ಪೋರ್ಟ್ನಲ್ಲಿ ಬಸ್ಗೆ ಬೆಂಕಿ ಕಾಣಿಸಿಕೊಂಡಿದೆ. ಟರ್ಮಿನಲ್ 3 ನಲ್ಲಿ ಏರ್ ಇಂಡಿಯಾ ಬಸ್ಗೆ ಬೆಂಕಿ ಆವರಿಸಿತ್ತು. ಅದೃಷ್ಟವಶಾತ್ ಬಸ್ನಲ್ಲಿ ಯಾವ ಪ್ರಯಾಣಿಕರು ಇರಲಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ವಿಮಾನ ಪ್ರಯಾಣಿಕರನ್ನ ಕರೆದೊಯ್ಯುವಂತಹ ಬಸ್ ಇದಾಗಿದೆ. ದಿಢೀರನೆ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ನಂದಿಸುವ ಕೆಲಸವನ್ನ ವಿಮಾನಯಾನದ ಸಿಬ್ಬಂದಿಗಳು ಮಾಡಿದ್ದಾರೆ. ಬೆಂಕಿ ಆಕಸ್ಮಿಕದಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅನ್ನೋದರ ಬಗ್ಗೆ ಕೂಡ ರಿಪೋರ್ಟ್ ಸಿಗ್ತಾ ಇದೆ. ಆದರೆ ಬಸ್ಗೆ ಬೆಂಕಿ ಹೊತ್ತಿದ್ದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರವನ್ನ ಹುಡುಕಬೇಕಾಗಿದೆ. ಮೊದಲನೇದಾಗಿ ಬಸ್ನಲ್ಲಿ ಡ್ರೈವರ್ ಕೂಡ ಇರಲಿಲ್ವಾ? ಆ ಬಗ್ಗೆ ನೋಡಿ ಅಲ್ಲಿ ದೃಶ್ಯದಲ್ಲಿ. ಇದು ಟರ್ಮಿನಲ್ 3 ನಲ್ಲಿ ಕಂಡು ಬಂದಂತಹ ದೃಶ್ಯ. ಸಾಮಾನ್ಯವಾಗಿ ವಿಮಾನದ ಬಳಿ ಕರೆದುಕೊಂಡು ಹೋಗುವಂತಹ ಬಸ್ ಪ್ರಯಾಣಿಕರನ್ನ ಅಲ್ಲಿ ನಿಂತಿತ್ತಷ್ಟೇ ಆ ಹೊತ್ತಿಗಾಗಲೇ ಬೆಂಕಿ ಕಾಣಿಸ್ಕೊಂಡಿತ್ತು. ಇಮಿಡಿಯೇಟ್ ಆಗಿ ಅದನ್ನ ನಂದಿಸುವ ಕೆಲಸವನ್ನ ಸಿಬ್ಬಂದಿಗಳು ಮಾಡಿದ್ದಾರೆ. ಮತ್ತು ಆ ಹೊತ್ತಿನಲ್ಲಿ ಆ ಬಸ್ನಲ್ಲಿ ಯಾರು ಕೂಡ ಪ್ರಯಾಣಿಸ್ತಿರಲಿಲ್ಲ ಅನ್ನೋದು ಕೂಡ ಒಂದು ರೀತಿ ಅಚ್ಚರಿ ಮತ್ತು ಮಿರಾಕಲ್ ಅಂತ ಹೇಳ್ಬೋದು. ಬೆಂಕಿ ಆಕಸ್ಮಿಕದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಅಂತ ಏರ್ ಇಂಡಿಯಾ ಸ್ಪಷ್ಟನೆ ಕೊಡ್ತಾ ಇದೆ. ಏರ್ ಇಂಡಿಯಾದ ವಿಮಾನಗಳ ದುರಂತಗಳ ಸರಣಿಯನ್ನ ನೋಡಿದ್ದೀವಿ. ಅದರ ಬೆನ್ನಲ್ಲೇ ಈಗ ಬಸ್ ದುರಂತ. ಆದರೆ ಈ ದುರಂತದಲ್ಲಿ ಪ್ರಾಣಹಾನಿಯಾಗಿಲ್ಲ ಅಷ್ಟೇ. ಟರ್ಮಿನಲ್ 3 ನಲ್ಲಿ ಕಂಡುಬಂದಂತಹ ದೃಶ್ಯ ಇದೆ. ದೆಹಲಿ ಏರ್ಪೋರ್ಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಯಾವ ಕಾರಣಕ್ಕೆ ಬಸ್ಗೆ ಬೆಂಕಿ ತಗಲ್ತು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ನೀವು ನೋಡ್ತಾ ಇರೋ ದೃಶ್ಯ ನೋಡ್ತಾ ಇದ್ರೆ ಪರಿಪೂರ್ಣವಾಗಿ ಬಸ್ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿರೋದಂತೂ ಸ್ಪಷ್ಟ. ತಕ್ಷಣಕ್ಕೆ ಸಿಬ್ಬಂದಿಗಳು ಅದನ್ನ ನಂದಿಸಿದ್ರೆ ಕೂಡ ಇಷ್ಟು ಅದು ಬೆಂಕಿ ಆವರಿಸ್ಕೊಳ್ಬೇಕಾಗಿರಲಿಲ್ಲ. ಮತ್ತು ಈಗ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರವಾಗಿ ಬಸ್ನಲ್ಲಿ ಪ್ರಯಾಣಿಕರು ಇರಲಿಲ್ಲ ಅಂತ. ಡ್ರೈವರ್ ಸಹ ಇರಲಿಲ್ವಾ? ಅಥವಾ ಡ್ರೈವರ್ ಇದನ್ನ ಗಮನಿಸಿ ಕೂಡಲೇ ಅಲ್ಲಿಂದ ಇಳಿದ್ರಾ? ಇನ್ನಷ್ಟೇ ಆ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ದೆಹಲಿ ಏರ್ಪೋರ್ಟ್ನಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಸಾಮಾನ್ಯವಾಗಿ ಪ್ರಯಾಣಿಕರನ್ನ ಟರ್ಮಿನಲ್ಲಿ ವಿಮಾನಗಳಿಗೆ ಕರ್ಕೊಂಡು ಹೋಗುವಂತಹ ಬಸ್ ಇದಾಗಿರುತ್ತೆ. ಆ ಹೊತ್ತಲ್ಲಿ ಪ್ರಯಾಣಿಕರನ್ನ ಇದು ಕರ್ಕೊಂಡು ಹೋಗ್ತಿರಲಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಸಾಮಾನ್ಯವಾಗಿ ಬಸ್ಗಳು, ವಿಮಾನ ಇದೆಲ್ಲವನ್ನು ಕೂಡ ತಪಾಸಣೆಗೆ ಒಳಪಡಿಸ್ತಾರೆ. ಯಾವುದೇ ರೀತಿಯ ಲೋಪದೋಷಗಳಿದ್ರೂ ಕೂಡ ಅದನ್ನ ಆಗಾಗ್ಗೆ ಸರಿಪಡಿಸ್ಕೊಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏರ್ ಇಂಡಿಯಾ ವಿಷಯದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡಿಸುವಂತಹ ಬೆಳವಣಿಗೆಗಳೇ ಆಗ್ತಾ ಇದೆ. ಆದರೆ ಈ ದುರಂತದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಅನ್ನೋದನ್ನಷ್ಟೇ ಸಮಾಧಾನ ಪಟ್ಕೊಳ್ಬೇಕಾಗಿರುವಂತಹ ವಿಚಾರ. ಟರ್ಮಿನಲ್ 3 ನಲ್ಲಿ ಬಸ್ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ. ಹೇಗಿದಾಯಿತು ಅಂಥ ಸನ್ನಿವೇಶಗಳು ಏನಿತ್ತು ಅಲ್ಲಿ ಅನ್ನೋದನ್ನ ನೋಡ್ಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೆಹಲಿ ಏರ್ಪೋರ್ಟ್ನಲ್ಲಿ ಏರ್ ಇಂಡಿಯಾದ ಬಸ್ ಬೆಂಕಿಗೆ ಆಹುತಿಯಾಗಿದೆ ಅಂತ. ಸೊ ಇಮ್ಮಿಡಿಯೇಟ್ ಆಗಿ ಇದನ್ನ ಕಾಣಿಸಿದ್ರು ಕೂಡ ತಕ್ಷಣಕ್ಕೆ ಆರಿಸುವ ಪ್ರಯತ್ನಗಳಾಗಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಅದು ಹುರಿತಾ ಇರುವಂತಹ ರೀತಿಯನ್ನ ಗಮನಿಸ್ತಾ ಇದ್ರೆ ಹೇಗಾಗಿದೆ ಅಂತ ನೋಡಿ. ಈ ಬೆಂಕಿ ಹೊತ್ತಲಿಕ್ಕೆ ನಿಖರವಾದಂತ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಟರ್ಮಿನಲ್ 3 ಅಲ್ಲಿ ಏರ್ ಇಂಡಿಯಾಗೆ ಸಂಬಂಧಿಸಿದ ಬಸ್ಗೆ ಅಗ್ನಿ ಸ್ಪರ್ಶ ಆಗಿರುವಂತದ್ದು. ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಫೈರ್ ಇಂಜಿನ್ ಗಳನ್ನ ಕರೆಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಒಂದಷ್ಟು ವಿಳಂಬ ಆದಂತ ಹಿನ್ನೆಲೆಯಲ್ಲಿ ಇಡೀ ಬಸ್ಗೆ ಬೆಂಕಿ ವೇಗವಾಗಿ ಹೊತ್ಕೊಂಡಿರುವಂತದ್ದು. ಇಡೀ ಬಸ್ ಸುಟ್ಟು ಕರಕಲಾಗಿರುವಂತ ದೃಶ್ಯಗಳನ್ನ ಕೂಡ ನೀವು ನೋಡಬಹುದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಇಡೀ ಬಸ್ಗೆ ಕ್ಷಣ ಮಾತ್ರದಲ್ಲಿ ಆವರಿಸಿಕೊಂಡಿತ್ತು. ತದನಂತರ ಅಗ್ನಿಶಾಮಕ ದಳದ ವಾಹನಗಳು ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಂತ ಕಾರ್ಯವನ್ನ ಕೂಡ ಮಾಡಿದಾವೆ. ಯಾವುದೇ ಪ್ರಾಣಾಪಾಯ ಕೂಡ ಆಗಿಲ್ಲ, ಮತ್ತೆ ಗಾಯಾಳುಗಳು ಕೂಡ ಆಗಿಲ್ಲ. ಬಸ್ಗೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಬಸ್ನಿಂದ ಕೆಳಗಡೆ ಇಳಿದಂತ ಚಾಲಕ ಮಾಹಿತಿಯನ್ನು ರವಾನಿಸುವ
ನಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಅಪಾಯಗಳು ಕೂಡ ಆಗಿಲ್ಲ. ಇದೊಂದು ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕ ಬಸ್ ಆಗಿರುವಂತದ್ದು. ಅಂದ್ರೆ ಏರ್ ಇಂಡಿಯಾಗೆ ಟಿಕೆಟ್ ಗಳನ್ನ ಬುಕ್ ಮಾಡ್ಕೊಂಡಿರುವಂತ ಪ್ರಯಾಣಿಕರು ಓಡಾಡ್ಲಿಕ್ಕೆ ಅವರ ಸೌಲಭ್ಯಕ್ಕೆ ಇರುವಂತ ಬಸ್ ಇದಾಗಿರುವಂತದ್ದು. ಸದ್ಯಕ್ಕೆ ಬೆಂಕಿಯನ್ನ ನಂದಿಸುವಂತ ಕೆಲಸ ಆಗಿದ್ದು ಪರಿಸ್ಥಿತಿ ಹತೋಟಿಯಲ್ಲಿದೆ. ದಿವ್ಯಾ, ಅಲ್ಲೇ ಪಕ್ಕದಲ್ಲೇ ವಿಮಾನ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರನ್ನ ಬಸ್ಗೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಹೊರಟಿದಂತಹ ಬಸ್ ಸ್ವಲ್ಪ ಯಾಮಾರಿದ್ರು ವಿಮಾನಕ್ಕೂ ಸಮಸ್ಯೆ ಆಗುವಂತಹ ಚಾನ್ಸಸ್ ಇದ್ದ ಹಾಗೆ ಕಾಣಿಸ್ತಾ ಇದೆಯಲ್ಲ, ಬಹಳ ಡಿಸ್ಟೆನ್ಸ್ ಇತ್ತು ಅನ್ಬಹುದಾ? ಹೌದು. ನೋಡಿ, ಆ ದೃಶ್ಯಗಳೆಲ್ಲ ಕೂಡ ನೀವು ಗಮನಿಸಬಹುದು. ವಿಮಾನ ಅಲ್ಲೇ ಹತ್ತಿರದಲ್ಲೇ ಇರುವಂತ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಆ ಪ್ರಯಾಣಿಕರನ್ನ ಇಳಿಸಿ ಇದು ವಾಪಸ್ ಬರ್ಬೇಕಾದಂತ ಸಂದರ್ಭದಲ್ಲಿ ಆಗಿರುವಂತದ್ದು. ಅಂದ್ರೆ ನಾವು ಸಾಮಾನ್ಯವಾಗಿ ಟರ್ಮಿನಲ್ ನಿಂದ ರನ್ವೇ ಅಲ್ಲಿರುವಂತ ಬಸ್ಗೆ ಪ್ರಯಾಣಿಕರನ್ನ ಹತ್ತಿಸುವಂತ ಕೆಲಸವನ್ನ ಈ ಬಸ್ಗಳು ಮಾಡ್ತವೆ. ಹೀಗೆ ಪ್ರಯಾಣಿಕರನ್ನ ಕೊಂಡೊಯ್ಯುವಂತ ಸಂದರ್ಭದಲ್ಲಿ, ಅಂದ್ರೆ ಪ್ರಯಾಣಿಕರನ್ನ ಬಿಟ್ಟು ವಾಪಸ್ ಮರಳಬೇಕಾದಂತ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು. ಘಟನೆ ನಡೆಯುವಂತ ಸಂದರ್ಭದಲ್ಲಿ ಬಸ್ ನಲ್ಲಿ ಪ್ರಯಾಣಿಕರು ಇರ್ಲಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾದಂತ ಸಂಗತಿ. ಇದಾದ ಬಳಿಕ ಬಸ್ ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಯಿತು. ಅದನ್ನ ಕೂಡಲೇ ಸ್ಥಳದಲ್ಲಿ ನಿಲ್ಲಿಸುವಂತ ಕೆಲಸವನ್ನ ಮಾಡಲಾಯಿತು. ಬ್ಯಾಕಪ್ ಗೆ ಫೈರ್ ಇಂಜಿನ್ ಗಳನ್ನ ಏರ್ಪೋರ್ಟ್ ನಲ್ಲಿ ಸದಾ ಸಿದ್ಧವಾಗಿ ಇಡ್ಲಾಗಿರುತ್ತೆ. ಆ ಫೈರ್ ಇಂಜಿನ್ ಗಳನ್ನ ತೆಗೆದುಕೊಂಡು ಬಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡಲಾಯಿತು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.